ದೇವರನಾಡು ಕೇರಳದಲ್ಲಿ ಭೂಕುಸಿತ ಸಂಭವಿಸಿ ಇವತ್ತಿಗೆ 5 ದಿನ. 5ನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರೆದಿರತಕ್ಕಂಥದ್ದು. ಬ್ರೀಫ್ ಆಗಿ ಹೇಳೋದಾದ್ರೆ ಮೊದಲನೆಯ ದಿನ ಚೂರ್ಲಮಲೆ ಎಂಬ ಸ್ಥಳ ಏನಿತ್ತು ಆ ಒಂದು ಸ್ಥಳದಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ನಡೆಸಲಾಗಿತ್ತು. ಮತ್ತೆ 2 ದಿನಗಳ ಕಾಲ ಈ ಒಂದು ಚೂರ್ಲಮಲೆಯಿಂದ ಮುಂಡಕೈಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆಯನ್ನ ಬಿಲ್ಡ್ ಮಾಡಿದ್ರು. 4ನೆಯ ದಿನ ಏನೊಂದು ಮುಂಡಕೈಯನ್ನ ಪ್ರವೇಶ ಮಾಡಲಾಗಿತ್ತು. ಸೇನಾ ತಂಡಗಳು ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸಿದ್ರು. ಇವತ್ತು 5ನೇ ದಿನ ಕೂಡ ಅಲ್ಲಿಂದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೃತದೇಹಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪುಂಜಿರಿಮಟ್ಟಂ ಎಂಬ ಒಂದು ಪ್ರದೇಶ ಏನಿದೆ, ಏನೊಂದು ಭೂಕುಸಿತ ಸಂಭವಿಸಿದಂತಹ ಅಂದ್ರೆ ಭೂಕುಸಿತ ಆರಂಭವಾದಂತಹ ಪ್ರಮುಖವಾದ ಸ್ಥಳ ಮತ್ತು ಮೊದಲನೆಯ ಸ್ಥಳ ಬೆಟ್ಟದ ತುದಿ ಏನಿದೆ ಆ ಒಂದು ಪ್ರದೇಶಕ್ಕೆ ಇವತ್ತು ಸೇನಾ ಪಡೆಗಳು ಅಲ್ಲಿಗೆ ಹೋಗಿ ಅಲ್ಲಿಂದ ರಕ್ಷಣೆಯನ್ನ ಮಾಡ್ತಕ್ಕಂಥ ಕಾರ್ಯ ಆಗಿರ್ಬೋದು, ಮೃತದೇಹವನ್ನು ಹುಡುಕುವಂತ ಕಾರ್ಯ ಆಗಿರ್ಬೋದು, ಇವುಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು 5ನೇ ದಿನ ಕೂಡ ಈ ಒಂದು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನು ಪ್ರಮುಖವಾಗಿ ಹೇಳೋದಾದ್ರೆ ಏನು ವಯನಾಡ್ನ DC ಅವರು ಕೂಡ ಹೇಳ್ತಾ ಇದ್ದಿದ್ದು ಅದನ್ನೇ, ಏನಂದ್ರೆ ಇಲ್ಲಿ ಇದ್ದಂತಹ ಜನರ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲ, ಮತ್ತೆ ಮನೆಗಳ ಬಗ್ಗೆ ಕೂಡ ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲಿತ್ತು ಅಂತ ಲೊಕೇಶನ್ ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ವಯನಾಡ್ ಜಿಲ್ಲಾಡಳಿತ ಹಾಗೂ ಕೇರಳ ಸರ್ಕಾರ ಸ್ಯಾಟಲೈಟ್ ಮ್ಯಾಪ್ನ ಮೊರೆ ಹೋಗಿದೆ ಅಂತಾನೆ ಹೇಳ್ಬೋದು. ಇಸ್ರೋ ವಿಜ್ಞಾನಿಗಳ ಸಹಾಯವನ್ನು ಕೂಡ ಕೇಳಲಾಗಿರ್ತಕ್ಕಂಥದ್ದು. ಅಂದ್ರೆ ಮೇಲ್ಭಾಗದ ಪುಂಜಿರಿಮಟ್ಟಮಿಂದ ಮಂಡಕೈ ಇರ್ಬೋದು, ಚೂರ್ಲಮಲೆ ಇರ್ಬೋದು, ಎಟ್ಟಮಲೆ ಇರ್ಬೋದು, ಈ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳಿದ್ವು ಅಂದ್ರೆ ಬಿಫೋರ್ ಅಂಡ್ ಆಫ್ಟರ್ ಯಾವ ತರ ಇಮೇಜ್ ಇದೆ ಈ ಒಂದು ಲೊಕೇಶನ್ದು ಮತ್ತೆ ಇಲ್ಲಿನ ಸಿಚುವೇಶನ್ದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಒಂದು ಮ್ಯಾಪ್ ಅನ್ನ ಆಧರಿಸಿ ಒಂದು ಪ್ಲಾನ್ ಅನ್ನ ಮಾಡ್ಬೋದು ಎಂಬ ಒಂದು ಕಾರಣಕ್ಕೆ ಆ ಒಂದು ಮೊರೆಯನ್ನು ಕೂಡ ಹೋಗಿರ್ತಕ್ಕಂಥದ್ದು. ಮೇಪಾಡಿ ಆಗಿರ್ಬೋದು, ಮುಂಡಕೈ ಆಗಿರ್ಬೋದು, ಚೂರಲ್ಮಲೆ ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಇತ್ತು ಎಂಬ ಒಂದು ವಿಚಾರಕ್ಕೆ ಆ ಒಂದು ಮ್ಯಾಪ್ನ ಮೊರೆ ಹೋಗಿದ್ದಾರೆ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗೆ ಇವತ್ತಿನ 5ನೇ ದಿನ ಮತ್ತಷ್ಟು ತಂತ್ರಜ್ಞಾನಗಳನ್ನ ಕೂಡ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದಿನಿಂದ ಥರ್ಮಲ್ ರಾಡಾರ್ಗಳನ್ನ ಆ ಒಂದು ಸಿಸ್ಟಮ್ ಏನಿದೆ ಅದನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ನಿನ್ನೆವರೆಗೆ ಮಿಲಿಟರಿ ಡಾಗ್ ಹಾಗೂ ರಕ್ಷಣಾ ಸಿಬ್ಬಂದಿಗಳಿಂದ ಮೃತದೇಹ ಪತ್ತೆ ಮಾಡುವಂತ ಕಾರ್ಯ ಆಗಿತ್ತು. ಆದ್ರೆ ಇವತ್ತಿನಿಂದ ರಾಡಾರ್ ಟೀಮ್ ಏನು ದೆಹಲಿಯಿಂದ ಒಂದು ರಾಡಾರ್ ಟೀಮ್ ಬರ್ತಾ ಇದೆ, ಆ ಒಂದು ರಾಡಾರ್ ಟೀಮ್ ಭೂಮಿಯ ಕೆಳಭಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿರ್ತಕ್ಕಂಥ ಮೃತದೇಹಗಳ ಪತ್ತೆಗೆ ಕೂಡ ಸಹಾಯ ಮಾಡುತ್ತೆ. ಈ ಕಾರಣಕ್ಕಾಗಿ ಅದನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸುಮಾರು 15 ಅಡಿ ಆಳದವರೆಗೆ ಅದನ್ನ ಬಾಡಿಯನ್ನ ಸೆನ್ಸ್ ಮಾಡುತ್ತೆ. ಅದನ್ನ ಬಳಸಿದ್ರೆ ಇನ್ನೂ ಕೂಡ ಕಾಣೆಯಾಗಿರ್ತಕ್ಕಂಥ 200ಕ್ಕೂ ಅಧಿಕ ಮಂದಿಯನ್ನ ಪತ್ತೆ ಹಚ್ಚಬಹುದು ಎಂಬ ಒಂದು ಕಾರಣಕ್ಕಾಗಿ ಆ ಒಂದು ಕಾರ್ಯಕ್ಕೂ ಕೂಡ ಇಳಿದಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳೇನಿದಾವೆ ಆ ಒಂದು ಘಟನೆಗಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ಮುಂದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಹೆಚ್ಚಾಗಿ ಕಾರ್ಮಿಕರೇ ವಾಸ ಇದ್ದಿದ್ದರಿಂದ ಅವರ ಸಂಖ್ಯೆ ನಿಖರವಾಗಿ ಗೊತ್ತಿಲ್ಲದ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ಕೂಡ ವಿಶೇಷವಾದ ತಂಡವನ್ನು ಕೂಡ ರಚನೆ ಮಾಡಿ ಆ ಕಾರ್ಮಿಕರ ಯಾವಾಗ ಬಂದಿದ್ರು, ಯಾರ್ಯಾರು ಬಂದಿದ್ರು ಅಂತ ಕೂಡ ಪತ್ತೆಯನ್ನು ಹಚ್ಚುವಂತ ಕಾರ್ಯಕ್ಕೂ ಕೂಡ ವಯನಾಡ್ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ 5ನೇ ದಿನದ ನಂತರದಲ್ಲಿ ಈ ಒಂದು ಕಾರ್ಯಾಚರಣೆ ಸಾಕಷ್ಟು ಬಿರುಸನ್ನ ಇಲ್ಲಿ ಪಡೆದುಕೊಂಡಿದೆ. ಸಾಕಷ್ಟು ತಂತ್ರಜ್ಞಾನಗಳನ್ನ ಬಳಸಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಯನಾಡ್ ಜಿಲ್ಲಾಡಳಿತ ಏನು ಸೇನೆಯ ರಕ್ಷಣಾ ತಂಡಗಳಿಂದವೆ, ಸಿಬ್ಬಂದಿಗಳಿಂದ ಅವರು ಈ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ವಯನಾಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.